ಇವತ್ತು ಇವ್ರು ಡ್ಯಾಮ್ ಮಾಡ್ತೀನಿ ಅಂತ ಬಂದವ್ರೆ, ನಾವೆಲ್ಲ ಹೋಗ್ಬೇಕು? ಇರೋದು 1 ಎಕರೆ ಜಮೀನು ಸರ್, 5 ಲಕ್ಷ ಬ್ಯಾಂಕಲ್ಲಿ ಸಾಲ ಮಾಡಿದ್ದೀನಿ ನಾನು. ಎಲ್ಲಿ ಹೋಗೋಣ ಹೇಳ್ರಿ ನೀವು? ಮನೆ ಡಿ ಕೆ ಶಿವಕುಮಾರ್ ಬಂದವ್ರೆ, ಮಾತಾಡ್ರಿ ಅಂತ ಮಾತಾಡಿದ್ರು, ಡ್ಯಾಮಿನ ಬಗ್ಗೆ ಮಾತಾಡಿಲ್ಲ. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಗೂಟಗಳು ಹೊಡಿದ್ದಾರೆ, 2 ಗೂಟಗಳನ್ನ. ಯಾರು ಗೊತ್ತು, ಕಳ್ಳರ ಥರ ಬಂದು ಉಣೋಗಿದ್ದಾರೆ. ಅಲ್ಲೂ ಹೊಡಿದಾರೆ ಅಂತ ಇಲ್ಲೂ ಹೊಡಿದ್ರು. ಎತ್ತೋ ನಾವು ಎತ್ ಕಡೆ ಹೋಗೋಣ ನಾವು? ಏನು ಮಾಡ್ತಾ ಇದ್ದಾರೆ ಇವರೆಲ್ಲ? ಜನಗಳು ಏನು ಕೇಳ್ತಾ ಇದ್ದಾರೆ, ರೈತರುಗಳು ಏನು ಕೇಳ್ತೀವಿ ಗೊತ್ತಿಲ್ಲದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ ಇವರೆಲ್ಲ ಬಂದು. ನಾವೆಲ್ಲ ಹೋಗೋಣ? ನಾನು ಎಲ್ಲಿ ಕರ್ಕೊಂಡಲ್ಲ ಅಂಡ್ರೆ ಮಕ್ಕಳನ್ನ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ ಹೇಳಿ ಸರ್? ಓದಿರೋದು ಹೇಳ ಸರ್, ದುಡ್ಕಂತೀರ ಕೆಲ್ಗೆ ಹೋಗೋಣ ನಾವು? ಏನು ಇವ್ರು ಬಂದಂಗೆ ಹೆಂಗಾಗಿ ಬಿಡೋದು ಇವಾಗ ಅಂದರೆ, ರೈತರ ಬಾಳಿಗೆಲ್ಲ ಬೆಂಕಿ ಇಕ್ಬಿಟ್ಟವ್ರು ಆಲ್ರೆಡಿ. ಎಲ್ಲ ಕಡೆ ಇಕ್ಕವ್ರು ಸರ್ ಇವರು. ಬಿಸಿನೀರು ಕಾಸ್ಕೊಬಿಟ್ಟವ್ರೆ, ತಣ್ಣಗಾಗ ಅವರು ಸುಮ್ಮನೆ ಉಯ್ಕೋಣ ಅಂತ ನಿಂತವ್ರು ಇವರು. ರಾಜಕೀಯ ಮಾಡೋರಲ್ಲ, ಈ ರಾಜಕೀಯ ಮಾಡೋ ಕುಟುಂಬದವ್ರು ಹೆಂಗಾಗಿ ಬಿಟ್ಟವ್ರೆ ಅದು ಇನ್ನೊಂದು ಹೇಳ್ತೀನಿ, ಇನ್ನೊಂದು ಎಕ್ಸ್ಪೆಷಲ್ ಹೇಳ್ಬಿಡ್ತೀನಿ. ಈ ರಾಜಕೀಯ ಮಾಡೋ ಈಗ ಮಂತ್ರಿಗಳು ಯಾರು ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಇವರೆಲ್ಲ ಒಂದೇ ಕುಟುಂಬದವ್ರು ಇದ್ದಂಗೆ. ಅವ್ರು ಬಂದಾಗ ಇವ್ರು ಬೆಳೆಕಾಳು ಬೇಯಿಸ್ಕೊಂತಾರೆ, ಇವ್ರು ಬಂದಾಗ ಅವ್ರು ಬೆಳೆಕಾಳು ಬೇಯಿಸ್ಕೊಂತಾರೆ. ಬಡವರೆಲ್ಲ ಆಗ್ತಾರೆ ರೈತರು. ಎಲ್ಲೋಗ ನಾವು? ಅವರೆಲ್ಲ ಅವ್ರ ಪಾಡಿಗೆ ಅವ್ರೆ. ಇವ್ರು ಬಂದಾಗ ಅವ್ರ ಹತ್ರ ಹೋಗ್ತಾರೆ, ಅವ್ರ ಕೆಲ್ಸಗಳಿಗೆ ಇಸ್ಕೊಂತಾರೆ. ಇವ್ರು ಬಂದಾಗ ಇವ್ರ ಕೆಲ್ಸಗಳಿಗೆ ಇಸ್ಕೊಂತಾರೆ. ನಾವೆಲ್ಲೋಗೋಣ ರೈತರುಗಳು? ನಮ್ಮ ಮನೆ ಪಾಡು ಏನು ಮಾಡ್ಕೊಳ್ಳೋಣ? ನಾವೆಲ್ಲಿ ಕರ್ಕೋಣ ಹೆಂಡ್ರ ಮಕ್ಕಳನ್ನ? ಹೇಳಿ ಸರ್, ನೀವೇ ಹೇಳ್ರಿ. ಸರ್ ಓದಿರೋ ಏನೋ ಹೋಗಿ ಅನ್ನ ತಿಂತ ಸರ್, ಏನೋ ಸ್ಕೂಲ್ ಹುಡುಗಿ ನಾನೆಲ್ಲ 7ನೇ ಕ್ಲಾಸು ಸರ್, 7ನೇ ಕ್ಲಾಸ್ ಓದಿದ್ದೀನಿ. ನೀವು ಹೇಳ್ರಿ, ನೀವು ಇಷ್ಟು ಜನ ಬಂದಿದ್ರ 7ನೇ ಕ್ಲಾಸ್ ನಾನು ಓದಿರೋದು. ನಾನು ಎಲ್ಲಿ ಹೋಗ್ಲಿ? ನನ್ನ ಮಕ್ಕಳು ಸಣ್ಣ ಸಣ್ಣ ಇನ್ನ ಎಲ್ಲಿ ಕರ್ಕೊಂಡು ಎಲ್ಲನೋ ಹೇಳಿ ಸರ್, ನೀವು ಹೇಳ್ರಿ. ಇಷ್ಟು ಜನ ಬಂದಿರ್ತಾರೆ, ನೀವು ಇವತ್ತು ಇಲ್ಲಿ ಇಷ್ಟೊಂದೆಲ್ಲ ತಗೊಂಬಂದಿಕ್ಕೆ ಮಾತಾಡ್ಸಿದ್ರೆ ಹೇಳಿ ಮಾತಾಡ್ಕೊಟ್ಟಿದ್ರ. ನಾನು ಎಲ್ಲಿ ಹೋಗ್ಲಿ? ನನಗೆ ಗೊತ್ತಿರೋದು ಒಂದೇ, ಕೆಲಸ ವ್ಯವಸಾಯ ಮಾಡಬೇಕು, ದುಡ್ಕೊಂಡು ತಿನ್ಬೇಕು. ಸರ್ಕಾರದ ಧೋರಣೆಗೆ, ಜಲಾಶಯ ಮಾಡಲು ಹೊರಟ ಸರ್ಕಾರದ ಧೋರಣೆಗೆ ಪ್ರಾಣ ಬಿಟ್ಟರು ಬೇಕು. 7 ಗ್ರಾಮಗಳನ್ನು ಒಕ್ಕಲೆಬ್ಬಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, 7 ಗ್ರಾಮಗಳನ್ನು ಒಕ್ಕಲೆಬ್ಬಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಭೂಮಿಯನ್ನು ಕಿತ್ತುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರ ಭೂಮಿಯನ್ನು ಕಸಿದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಯೋಜನೆ ಮಾತ್ರ ನಿಲ್ಲಿಸ್ತೀವಿ ಸರ್. ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ನಮ್ಮ ಸಮಾಧಿ ಬೇಕಾದ್ರೆ ಕಟ್ಟಲಿ, ನಮ್ಮ ಹೆಣಗಳ ಮೇಲೆ ನಡ್ಕೊಂಡು ಹೋಗ್ಲಿ, ನಾವು ಮಾತ್ರ ಜಾಗ ಮಾತ್ರ ಬಿಡಲ್ಲ ಸರ್. ದಾಸರಪಾಳ್ಯ ಗ್ರಾಮ ಎತ್ತಿನಹೊಳೆ ಜಲಾಶಯಕ್ಕೆ ಹೋಗ್ತಕ್ಕಂಥ ಗ್ರಾಮದ ಒಬ್ಬ ರೈತ. ನಮ್ಮ ಹೆಸರು ಕೆಂಪರಾಜು. ಸ್ವಾಮಿ, ಎತ್ತಿನಹೊಳೆ ಯೋಜನೆಯನ್ನು 2012ರಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಬಯಲುಸೀಮೆಗೆ ಕುಡಿಯೋ ನೀರಿಗೆ ಅಂತೇಳಿ ಈ ಯೋಜನೆಯನ್ನು ಕೇಂದ್ರ ಸರ್ಕಾರದ ಮುಖಾಂತರ, ಕೇಂದ್ರ ಜಲ ಆಯೋಗದ ಮುಖಾಂತರ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. 2012ರಲ್ಲಿ ಈ ಯೋಜನೆ ಜಾರಿಗೆ ಬಂದಾಗಿಂದ ಇವತ್ತಿನವರೆಗೂ ನಮ್ಮ ಏನು ಈ ಗ್ರಾಮಗಳವೆ, ಈ ಗ್ರಾಮದ ಜನತೆಗೆ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ಸ್ವಾಮಿ. ಕಾರಣ ಏನಪ್ಪ ಅಂದರೆ, ಸರ್ಕಾರ ಮತ್ತು ಯೋಜನಾ ಅಧಿಕಾರಿಗಳ ನಡುವೆ ಇರ್ತಕ್ಕಂಥ ಗೊಂದಲನೇ ಈ ನಮ್ಮ ಜನಗಳ ನೆಮ್ಮದಿನ ಕಿತ್ಕೊಂಡೈತೆ ಸ್ವಾಮಿ. ಹೆಂಗಪ್ಪ ಅಂತಂದರೆ, ಅವತ್ತು 2012ರಲ್ಲಿ ಯೋಜನೆಗೆ 13,000 ಕೋಟಿ ವೆಚ್ಚ ಅಂತ ಹೇಳಿರು. 24 TMC ಯೋಜನೆಗೆ ಬರ್ತಕ್ಕಂಥ ನೀರು 24 TMC, 13,000 ಕೋಟಿ ವೆಚ್ಚ ಅಂತೇಳಿ ನೀವು ಎಲ್ಲ ಕೂಡ ನೋಡಿರ್ತೀರ ಮಾಧ್ಯಮ ಮಿತ್ರರು. ಇವತ್ತು ಅದು ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂದರೆ, ಇವತ್ತು 2025 ಬಂದೈತೆ, ಯೋಜನಾ ವೆಚ್ಚ ಬಂದು 23,000 ಕೋಟಿ ಯೋಜನಾ ವೆಚ್ಚ ಆಗಿದೆ. 24 TMC ನೀರನ್ನ 14 TMC ನೀರಿಗೆ ತಂದು ನಿಲ್ಲಿಸಿದ್ದಾರೆ. ಅಂದರೆ ಯೋಜನೆ ವೆಚ್ಚ ಜಾಸ್ತಿ ಆಯಿತು, ಯೋಜನೆಗೆ ಬರ್ತಕ್ಕಂಥ ನೀರಿನ ಸಾಮರ್ಥ್ಯ ಕಡಿಮೆ ಆಯಿತು. ಅಂದರೆ ಇಲ್ಲಿ ವಸ್ತುನಿಷ್ಠತೆಯನ್ನು ಕಳ್ಕೊಂಡಿದೆ ಸರ್ಕಾರ. ಈ ಯೋಜನೆಯಿಂದ ಟೋಟಲಿ ಹೇಳ್ಬೇಕಂದ್ರೆ, ಕೆಲವೊಂದು ನೀರಾವರಿ ತಜ್ಞರು ಈ ಯೋಜನೆ ಬಗ್ಗೆ ಹೇಳ್ತಾರೆ, ಈ ಯೋಜನೆಯಿಂದ ಯಾವುದೇ ಕಾರಣಕ್ಕೂ ನೀರನ್ನು ತೆಗೆದುಕೊಂಡೋಗಿ ಬಯಲುಸೀಮೆಯಲ್ಲಿರ್ತಕ್ಕಂಥ ರೈತರಿಗೆ ಕುಡಿಯೋಕ್ಕಾಗಲಿ, ವ್ಯವಸಾಯಕ್ಕಾಗಲಿ ಯಾವುದೇ ಕಾರಣಕ್ಕೂ ನೀರು ಕೊಡೋಕ್ಕಾಗಲ್ಲ. ಈ ಯೋಜನೆ ಒಂದು ದುಡ್ಡು ಹೊಡೆಯತಕ್ಕಂಥ ಯೋಜನೆ. ಈ ಯೋಜನೆಯಿಂದ ಯಾವುದೇ ಕಾರಣಕ್ಕೂ ರೈತರಿಗೆ ಸಫಲವಾಗೋ ರೀತಿಯಲ್ಲಿ ನೀರನ್ನು ಕೊಡೋಕ್ಕಾಗಲ್ಲ. ಮೇಯ್ನ್ ಏನಪ್ಪ ಅಂದರೆ, ಫಸ್ಟು ದೇವರಾಯನದುರ್ಗದಲ್ಲಿ ಡ್ಯಾಮ್ ಮಾಡಬೇಕು ಅಂತೇಳಿ ಮಾಡಿರು. ದೇವರಾಯನದುರ್ಗದಲ್ಲಿ ತಾಂತ್ರಿಕ ದೋಷದಿಂದ ಬೈರ್ಗುಂಡ್ಲೆಯಲ್ಲಿ ಜಲಾಶಯ ಮಾಡಬೇಕು ಅಂತ ಮಾಡಿರು. ಬೈರ್ಗುಂಡ್ಲೆಯಲ್ಲಿ ಏನು ಮಾಡಿರೋ, 5.25 TMC ಸಾಮರ್ಥ್ಯದ ಜಲಾಶಯವನ್ನು ಮಾಡಬೇಕು ಅಂತ ಮಾಡಿರು. ತದನಂತರ ಏನಾಯಿತು, BJP ಸರ್ಕಾರ ಬಂತು. BJP ಸರ್ಕಾರ ಬಂದಾಗ ಏನು ಮಾಡಿದ್ರು, ಸಾಕಷ್ಟು ಹಳ್ಳಿಗಳು ಮುಳುಗಡೆ ಆಗ್ತವೆ, ಇದೇನು ಸಮಸ್ಯೆ ಬೇಡ ಅಂದ್ಬಿಟ್ಟು ಕೇವಲ 2 TMC ನೀರನ್ನು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಜಲಾಶಯ ಮಾಡೋಣ ಅಂತ ತೀರ್ಮಾನ ಮಾಡಿದರು. ಈಗ ಬಂದಿರ್ತಕ್ಕಂಥ ಸರ್ಕಾರದವ್ರು ಏನು ಮಾಡ್ಯಾರೆ, ಆ 2 TMC ನೀರಿನ ಸಾಮರ್ಥ್ಯದ ಜಲಾಶಯದ ಸ್ವರೂಪವನ್ನೇ ಬದಲಿಸ್ಬಿಟ್ಟು ಈಗ ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಮತೋಲಿತ ಜಲಾಶಯ ಅಂತ ಮಾಡಿದ್ದಾರೆ. ಸಮತೋಲಿತ ಜಲಾಶಯ ಅಂದರೆ 2 TMC ಹೋಯ್ತು, ಈಗ 3 TMC ಸಾಮರ್ಥ್ಯದ ಕೊರಟಗೆರೆ, ದೊಡ್ಡಬಳ್ಳಾಪುರ ತಾಲೂಕಿನ ಲೆಕ್ಕೇನಹಳ್ಳಿ ಮತ್ತು
ಕೊರಟಗೆರೆ ತಾಲೂಕಿನ ವಡೇರಳ್ಳಿಗೆ ವಡೇರಳ್ಳಿ ಗ್ರಾಮದಲ್ಲಿ ಟೋಟಲ್ 7 ಗ್ರಾಮಗಳ ಮುಳುಗಡೆ ಆಗಿರ್ತಕ್ಕಂಥ ಗ್ರಾಮಗಳು ಸೇರಿಸಿ ಸಮತೋಲಿತ ಜಲಾಶಯವನ್ನು ಮಾಡಬೇಕು ಅಂತೇಳಿ ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಸರ್ಕಾರದವ್ರು ಏನು ಮಾಡ್ತಾರೆ, 5 ವರ್ಷಕ್ಕೊಂದ್ಸತಿ ಸರ್ಕಾರ ಚೇಂಜ್ ಆಗ್ತೈತೆ, ಅದರಂತೆ ಎತ್ತಿನ ಹೊಳೆ ಯೋಜನೆಗೆ ಬರ್ತಕ್ಕಂಥ ನೀರು ಚೇಂಜ್ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯಲ್ಲಿ ಏನಪ್ಪ ಅಂತಂದರೆ ವಸ್ತುನಿಷ್ಠತೆಯನ್ನು ಕಳ್ಕೊಂಡು ಎತ್ತಿನ ಜಲಾಶಯದ ಯೋಜನೆಯ ಗಾತ್ರವನ್ನೇ ಚಿಕ್ಕದು ಮಾಡಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ 5.25 TMC ಇದ್ದಿದ್ದು LTMC ಆಯಿತು, LTMC ಇದ್ದಿದ್ದು ಈಗ 3 TMC ಆಯಿತು. ಇಲ್ಲಿ ಏನಾಗಿದೆ, ಇದರಿಂದ ಅನ್ಯಾಯ ಆಗ್ತಿರ್ತಕ್ಕಂಥವ್ರು, ಇದರಿಂದ ರೈತರು ಮಾತ್ರ ಅನ್ಯಾಯ ಆಗ್ತಾಯಿದ್ರೆ. ಈ ಯೋಜನೆಗೆ ಎತ್ತಿನ ಹೊಳೆ ಜಲಾಶಯಕ್ಕೆ ಹೋಗ್ತಕ್ಕಂಥ ಗ್ರಾಮಗಳು ರೈತರು ಏನು ಮಾಡಿದ್ದಾರೆ, ಎಲ್ಲ ಅವತ್ತಿನಿಂದ ಇವತ್ತಿನವರೆಗೂ ನೆಮ್ಮದಿ ಕಳ್ಕೊಂಡು ನೋಡಿ ಸ್ವಾಮಿ. ಇಲ್ಲಿ ನಮ್ಮ ಒಂದು ಗ್ರಾಮಗಳು ಇಲ್ಲಿ ಯಾವುದೇ ಇಲ್ಲಿ ಕೆಲ್ಸಗಳ್ಗೆ ಹೋಗ್ಬೇಕಂದ್ರೆ ಸುಮಾರು 40ರಿಂದ 50 ಕಿಲೋಮೀಟ್ರ್ ದೂರ ಹೋಗ್ಬೇಕು ಸ್ವಾಮಿ. ನಮಗೆ ಯಾವುದೇ ರೀತಿ ಬೇರೆ ಕಸುಬು ಗೊತ್ತಿಲ್ಲ, ವ್ಯವಸಾಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ರೈತರಿಗೆ ಎಲ್ಲ ಅತಿ ಸಣ್ಣ ರೈತರಾಗಿದ್ದಾರೆ. ಕೆಲವ್ರಿಗೆ ಎಲ್ಲರಿಗೂ 2 ರಿಂದ 3 ಎಕರೆ ಜಮೀನು ಅಷ್ಟೇ ಇರೋ ಸ್ವಾಮಿ. 200 ರಿಂದ 300 ಅಡಿ ಕೊರೆದ್ರೆ ಎಲ್ಲರಿಗೂ ನೀರು ಸಿಗುತ್ತೆ. ಎಲ್ಲರ ಜಮೀನಲ್ಲೂ ಕೊಳವೆ ಬಾವಿಗಳನ್ನು ಹಾಕ್ಸ್ಕೊಂಡಿದ್ದಾರೆ. ಸ್ವಾವಲಂಬಿಯಾಗಿ ಹೈನುಗಾರಿಕೆ, ಪಶುಸಂಗೋಪನೆ, ಮತ್ತು ವ್ಯವಸಾಯೇತರ ಬೆಳೆಗಳನ್ನು, ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೊಂಡು ತನ್ನ ಸ್ವಾವಲಂಬಿಗಳಾಗಿ ಇಲ್ಲೇ ಬದುಕ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ಇವರು ಡ್ಯಾಮ್ ಮಾಡ್ತೀವಿ ಅಂತ ಬಂದರೆ ಇದೊಂದು ಅವೈಜ್ಞಾನಿಕ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ವಾಮಿ. ಯಾಕಪ್ಪ ಅಂದರೆ ಇದು ಹರಿಯ ನೀರಿಗೆ ಅಡ್ಡಲಾಗಿ ನಿರ್ಮಿಸ್ತಕ್ಕಂಥ ಡ್ಯಾಮ್ ಅಲ್ಲ. ಅಲ್ಲಿಂದ ಸಂಗ್ರಹಿಸಿ ಪೈಪ್ ಲೈನ್ ಮುಖಾಂತರ ತಂದಿರ್ತಕ್ಕಂಥ ನೀರನ್ನು ಬೇರೊಂದು ಕಡೆನೇ ಬರಡು ಭೂಮಿಯಲ್ಲೇ ನಿಲ್ಲಿಸ್ಬೋದಲ್ವಾ. ಇಲ್ಲಿನ ರೈತರು ಉಳಿತಾರೆ. ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಸಾಕಷ್ಟು ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡಿದೆ ಸರ್ಕಾರ. ನಗರೀಕರಣ ಇರ್ಬೋದು, KEDB ಇರ್ಬೋದು, ಮತ್ತು ಇದು ಇನ್ನೊಂದು ನಗರೀಕರಣ, KEDB ಮತ್ತು ಇದು ಬೇರೆ ಬೇರೆ ಯೋಜನೆಗಳಿಗೆ ಮತ್ತು ಹೈವೇ ಮಾಡೋದಕ್ಕೋಸ್ಕರ ಸಾಕಷ್ಟು ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡಿದೆ. ಇಂಥ ಜಾಗದಲ್ಲಿ ದೊಡ್ಡಬಳ್ಳಾಪುರ ಜಮೀನೇ ಬೇಕಾಯ್ತು ನಿಮಗೆ ಡ್ಯಾಮ್ ಮಾಡೋಕ್ಕೆ, ಬೇರೆ ಎಲ್ಲೂ ಮಾಡೋಕ್ಕಲ್ಲ. ಸಾಕಷ್ಟು ಬರಡು ಭೂಮಿ ಇದೆ ಮುಂದೆ. ಅಲ್ಲಿ ಯಾರು ಕೂಡ ವ್ಯವಸಾಯ ಮಾಡಲ್ಲ, ಎಲ್ಲ ಕೆಲ್ಸಗಳಿಗೆ ಹೋಗ್ತಾರೆ. ಅಲ್ಲೆಲ್ಲ ಕೈಗಾರಿಕೆಗಳು ಹತ್ರ ಇರೋದ್ರಿಂದ ರೈತರುಗಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಯಾರು ವ್ಯವಸಾಯ ಮಾಡಲ್ಲ. ಅಂಥ ಜಾಗದಲ್ಲಿ ಡ್ಯಾಮ್ ಮಾಡಿರಿ, ಬೆಟ್ಟ ಗುಡ್ಡಗಳನ್ನು ಹುಡುಕ್ರಿ. ಅದಕ್ಕೆ ಪರ್ಯಾಯವಾಗಿ ಡ್ಯಾಮ್ ಮಾಡ್ಬೋದಲ್ವ ನೀವು. ಈಗ ಏನಾಗಿದೆ, 14 TMC ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಈಗ ನೀವು ಮೊದಲು ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ನೀರು ಹರಿಸ್ರಿ, ಆಮೇಲಿಂದ ಡ್ಯಾಮ್ ಮಾಡಿರಿ. ಈಗ ಏನಾಗಿದೆ ಅಂದರೆ ಸರ್ಕಾರ ಕೂಸು ಹುಟ್ಟೋದಕ್ಕಿಂತ ಮುಂತಾಗೆ ಕುವಾಲಿ ಹೊಲಿಸುತ್ತೆ ಅನ್ನಂಗಾಗಿದೆ. ಯಾಕಪ್ಪ ಅಂದರೆ ಈ ಪ್ರಾಯೋಗಿಕವಾಗಿ ಪೈಪ್ ಲೈನಲ್ಲಿ ನೀರು ಹರಿಸಿಲ್ಲ, ಅಲ್ಲಿಂದ ನೀರು ಎಷ್ಟು ನಮಗೆ ಸಿಗ್ತದೆ ಅನ್ನೋದು ಗೊತ್ತಿಲ್ಲ ಸರ್ಕಾರಕ್ಕೆ. ಅದಕ್ಕೆ ಮುಖ್ಯವಾಗೇ ಬಂಡವಾಳ ಐತೆ, ಹಾಕ್ತಾವ್ರೆ, ರೈತರ ತಲೆ ಮೇಲೆ ಟ್ಯಾಕ್ಸ್ ಹಾಕಿ ಬಂಡವಾಳ ತಂದು ಸುರಿತಾವ್ರೆ. ಇಲ್ಲಿ ಯೋಜನೆ ಮಾಡ್ತಾವ್ರೆ. ಇಲ್ಲಿ ಅನ್ಯಾಯ ಆಗ್ತಿರ್ತಕ್ಕಂಥವ್ರು, ಯೋಜನೆಗೆ ಒಳಪಟ್ಟಿರ್ತಂಥ ಗ್ರಾಮಸ್ಥರು ತುಂಬಾ ಅನ್ಯಾಯ ಆಗ್ತಾವ್ರೆ. ಈ ಒಂದು ಯೋಜನೆಗೆ ಒಟ್ಟಾರೆ ಹೇಳ್ಬೇಕು ಅಂತಂದರೆ ಅಲ್ಲಿನ ನೀರು ತಂದು ಇನ್ನು ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಬಿಡದಲ್ಲೇ ಅದಕ್ಕೆ ಮುಂಚೆಗೇ ಇವರು ಇಲ್ಲಿ ಒಕ್ಕಲೆ ಬರೆಸ್ತಾವ್ರೆ. ನಾನು ಹೇಳೋದೇನಪ್ಪ ಅಂದರೆ ಸರ್ಕಾರಕ್ಕೆ ಒಂದು ಸಜೆಸ್ಟು ಹೇಳ್ತಾ ಇರೋದೇನಪ್ಪ ಅಂದರೆ ಫಸ್ಟ್ ನೀವು ಪೈಪ್ ಲೈನಲ್ಲಿ ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಎಲ್ಲ ತುಮಕೂರು, ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ ಎಲ್ಲ ಜಿಲ್ಲೆಗಳಿಗೂ ಫಸ್ಟು ಪ್ರಾಯೋಗಿಕವಾಗಿ ಕುಡಿಯೋ ನೀರನ್ನು ಹರಿಸ್ರಿ. ಆಮೇಲೆ ಎಷ್ಟು TMC ನೀರು ಆ ಎತ್ತಿನ ಹೊಳೆಯಿಂದ ಸಿಗ್ತದೆ ಅಂತ ನಿಮಗೆ ಕನ್ಫರ್ಮ್ ಆಗ್ತದೆ. ಆವಾಗ ನೀವೆಲ್ಲನೂ ಬರಡು ಭೂಮಿ ಇರ್ತಕ್ಕಂಥ ಜಾಗದಲ್ಲಿ ಜಲಾಶಯ ಮಾಡಿರಿ. ಅದಕ್ಕೆ ಇಡೀ ರಾಜ್ಯದಲ್ಲಿ ಯಾವ ರೈತರು ಕೂಡ ವಿರೋಧ ಮಾಡಲ್ಲ. ಬರಡು ಭೂಮಿಯನ್ನು ವಶಪಡಿಸ್ಕೊಳ್ಳೋ ಅಧಿಕಾರ ಸರ್ಕಾರಕ್ಕಿದೆ. ಇವತ್ತು ಈ ಒಂದು ಗ್ರಾಮದಲ್ಲಿ ಇವತ್ತು ಎಲ್ಲ ಸಂಪನ್ಮೂಲ ಭರಿತ ಮತ್ತು ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜಮೀನು, ಇಂಥ ಜಮೀನನ್ನ 80% ರೈತರು ಒಪ್ಪಿಗೆ ಕೊಡೋದಲ್ಲ. ನೀವು ಹೆಂಗೆ ವಶಪಡಿಸ್ಕೊಂತೀರ? ಇಲ್ಲೇ ರೈತರು ಯಾರಾದರೂ ಸರ್ ಇಲ್ಲಿವರೆಗೂ ಸರ್ಕಾರೇತರ ಈ ಡ್ಯಾಮ್ ಮಾಡಬೇಕು ಅಂತ ಸಾಕಷ್ಟು ಸಭೆಗಳು ನಡೆದಿದ್ದಾವೆ 2017ರಿಂದ ಇಲ್ಲಿವರೆಗೂ. DC ಇರ್ಬೋದು, ಮತ್ತು ಈ ಜಲಸಂಪನ್ಮೂಲ ಸಚಿವರು ಇರ್ಬೋದು, ಸಾಕಷ್ಟು ಜನ ಬಂದು ಸಭೆಗಳು ಮಾಡಿದ್ರು. ಎಲ್ಲ ಸಭೆಗಳಲ್ಲಿ ರೈತರು ಒಂದೇ ಮಾತು ಹೇಳಿರೋದು, ಯಾವುದೇ ಕಾರಣಕ್ಕೂ ಜಲಾಶಯಕ್ಕೆ ನಾವು ಜಮೀನು ಕೊಡಲ್ಲ, ನೀವು ಬೇರೆ ಕಡೆ ಮಾಡ್ಕೊಳ್ರಿ ಪರ್ಯಾಯವಾಗಿ. ನಾವು ನಿಮ್ಮ ಪರಿಹಾರಕ್ಕಾಗಲಿ ಬೇರೆ ಉದ್ದೇಶಕ್ಕಾಗಲಿ ನಿಮ್ಮ ಯಾವುದೇ ರೀತಿ ಮನೆ ಇನ್ನೊಂದು ಕಡೆ ಜಮೀನು ಕೊಡ್ತೀವಿ ಅಂದ್ರೂ ನಾವು ಜಮೀನು ಕೊಡಲ್ಲ. ನಮ್ಮ ಉದ್ದೇಶ ಒಂದೇ, ನಾವು ನಮ್ಮ ಜಾಗನ ಬಿಟ್ಟು ಹೋಗಲ್ಲ, ಒಕ್ಕಲೆ ಬರ್ಸ್ಬೇಡ್ರಿ, ನೀವು ಬೇರೆ ಕಡೆ ಡ್ಯಾಮ್ ಮಾಡ್ಕೊಳ್ರಿ ಅಂತೇಳಿ ಹೇಳಿದ್ದಾರೆ. ಆದರೆ ಇಲ್ಲಿನ ಅಧಿಕಾರಿಗಳು ನಾವು ಹೇಳಿರೋದೇ ಒಂದು, ಅವರು ಸರ್ಕಾರ ಕೊಟ್ಟಿರೋ ವರದಿನೇ ಒಂದು. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ನಾವು ರಾಜಕಾರಣಿಗಳು ದೂರದಲ್ಲ, ಇಲ್ಲಿರೋ ಅಧಿಕಾರಿಗಳೇ ಅವ್ರಿಗೆ ಮಿಸ್ಗೈಡ್ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಕೊನೆ ಅಂತ ಬಂದಿದೆ. ನಾವು ನೇರವಾಗಿ ಎಲ್ಲ ರೈತರು ಫೀಲ್ಡ್ಗೆ ಇಳಿಲೇಬೇಕು, ಇಳಿದಿದ್ದೀವಿ. ನಮ್ಮದು ಒಂದೇ ಉದ್ದೇಶ, ಯಾವುದೇ ಕಾರಣಕ್ಕೂ ನೀವೆಲ್ಲಾದರೂ ಜಲಾಶಯ ಮಾಡಿರಿ, ಇಲ್ಲಂತ